ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಬ್ರೈಡಲ್ ಡಿಸೈನ್ನ ಯಾವ ಥರ ಟ್ರೇಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿರಿ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ವರ್ಕ್ ಮಾಡಿರೋದು ಮಾಡೋಕ್ಕಾಗಿರಲಿಲ್ಲ, ಅರ್ಜೆಂಟ್ ಇತ್ತಂತ ಬೇರೆಯವ್ರಿಗೆ ಈ ಬ್ರೈಡಲ್ ಡಿಸೈನ್ನ ಹಾಕ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಯಾವ ಥರ ಟ್ರೇಸ್ ಹಾಕೋದು ಅಂತ ತೋರಿಸ್ತೀನಿ ನೋಡಿರಿ. ಆ್ಯಕ್ಚುಲಿ ಟ್ರೇಸ್ ಯಾವ ಥರ ಹಾಕೋದು ಅಂತ ಕೇಳಿದ್ರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ, ಇದರಲ್ಲಿ ಏನಂತ ಕಷ್ಟ ಇಲ್ಲ. ಆ್ಯಕ್ಚುಲಿ ನಾನು ಈ ಥರ ಡಿಸೈನ್ನ ನಾನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಸ್ಕ್ರೀನ್ಶಾಟ್ ತಗೊಂಡು ಅದನ್ನ ಪೇಪರ್ ಕಾಪಿ ಇದರಲ್ಲಿ ತೊಗೊಂಡು ಅದರಲ್ಲಿ ಯಾವ ಸೈಜ್ ಬೇಕೋ ಆ ಸೈಜ್ ಇಟ್ಕೊಂಡು ಈ ಥರ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊತೀನಿ ನೋಡಿ. ಈ ಥರ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಂಡು ನಾನು ಇದು ರೌಂಡ್ ಶೇಪ್ ಯಾವ ಥರ ಇದೆಯೋ ಆ ಥರ ನಾನು ಬೇರೆ ಶೀಟಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಮಾರ್ಕ್ ಮಾಡಲ್ಲ. ನಾನು ಇದನ್ನು ಸೆಂಟ್ರ್ ಪಾಯಿಂಟಾಗಿ ತೊಗೊತೀನಿ. ಇಲ್ಲಿ ಈ ಥರ ಸೆಂಟ್ರ್ ಪಾಯಿಂಟಾಗಿ ತೊಗೊಂಡು ಈ ಥರ ಮೂವ್ ಮಾಡ್ತಾ ಹಿಂಗೆ ಹಾಕ್ತಾ ಹೋಗ್ತೀನಿ ನೋಡಿ. ಈ ಥರ ಹಾಕಿದಾಗ ಮತ್ತೆ ಇಲ್ಲಿ ಮುಗೀತಲ್ವ, ನೆಕ್ಸ್ಟ್ ಇದನ್ನ ಇಲ್ಲಿಟ್ಕೊಂಡು ಈ ಥರ ಡಿಸೈನ್ನ ಮಾರ್ಕ್ ಮಾಡ್ತೀನಿ. ಬಟ್ ಮಾರ್ಕ್ ಮಾಡೋದು ಈ ಮೆಥಡಲ್ಲಿ ನಾನು ಮಾಡೋದಿಲ್ಲ, ಕೆಳಗಡೆ ಇಟ್ಕೊತೀನಿ ನೋಡಿ. ಅದು ಯಾವ ಥರ ಇಟ್ಕೊಳ್ಳೋದಂತ ತೋರಿಸ್ತೀನಿ. ನಾನು ಕೆಳಗಡೆ ನೋಡಿರಿ ಲೈಟ್ ಫೋಕಸ್ ಬಿಟ್ಟಿದ್ದೀನಿ. ಈ ಥರ ಬಿಟ್ಟು ಕರೆಕ್ಟಾಗಿ ಇಲ್ಲಿ ಸೆಂಟ್ರ್ ಪಾಯಿಂಟ್ ಮಾಡ್ಕೊತೀನಿ. ಈ ಬ್ಲೌಸ್ ಬ್ಯಾಕ್ ಸೈಡು ಇದು ಆ್ಯಕ್ಚುಲಿ ಬೇರೆ ಡಿಸೈನ್ ಹೇಳಿದರು, ಅವ್ರಿಗೆ ಬೇರೆ ಡಿಸೈನ್ ಮಾಡ್ಕೊಳ್ಬೇಕಾಗಿತ್ತು, ಅದಕ್ಕೋಸ್ಕರ ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದು ಮಾರ್ಕರು, ಬಟ್ಟೆ ಮಾರ್ಕರ್ ನೋಡಿರಿ, ಟೈಲರಿಂಗ್ ಮಾಡ್ತಾರಲ್ಲ ಆ ಬಟ್ಟೆ ಮಾರ್ಕರು. ಇವಾಗ ಈ ಡಿಸೈನ್ನ ನಾನು ಈ ಥರ ಕೆಳಗಡೆ ಇಟ್ಕೊತೀನಿ ನೋಡಿ. ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಿಗೆ ಇಟ್ಕೊತಾ ಇದ್ದೀನಿ. ಸೆಂಟ್ರ್ ಪಾಯಿಂಟಿಗೆ ಈ ಥರ ಇಟ್ಕೊಂಡು ನೋಡಿರಿ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಎಸ್ ಶೇಪ್ ಹಾಕ್ತಾಯಿದ್ದೀನಿ. ಎಸ್ ಶೇಪ್ ಹಾಕಿ ಇಲ್ಲಿ ಕರೆಕ್ಟಾಗಿ ಈ ಬಾರ್ಡ್ರ್ ನೋಡ್ಕೊತ ಹಾಕ್ಕೊಳ್ಳಿ. ಈಗ ಈ ಡಿಸೈನ್ನ ಇಲ್ಲಿವರೆಗೂ ಮುಗೀತಲ್ವ, ಇವಾಗ ಇದೇ ಡಿಸೈನು ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಟರ್ನ್ ಮಾಡಿ ಕರೆಕ್ಟಾಗಿ ಬಾರ್ಡ್ರ್ ಸೈಡಿಗೆ ಎಷ್ಟು ಬರುತ್ತೋ ಅಷ್ಟು ನೋಡ್ಕೊತ ಹಾಕ್ಕೋಬೇಕಾಗುತ್ತೆ ನೋಡಿ. ಈ ಥರ ಮತ್ತು ಈ ಡಿಸೈನ್ ಈ ಥರ ಹಾಕ್ಕೊಂತೀನಿ ನೋಡಿ. ಇವಾಗ ಇಲ್ಲಿವರೆಗೂ ಮುಗೀತಲ್ವ, ಇದನ್ನ ಈ ಥರ ಸ್ವಲ್ಪ ಟರ್ನ್ ಮಾಡ್ಕೊತೀನಿ ನೋಡಿ. ನೋಡಿರಿ ಕರೆಕ್ಟಾಗಿ ಈ ಥರ. ಇದು ಸ್ವಲ್ಪ ಜಾಸ್ತಿ ಆಯಿತಾ, ಈ ಸ್ವಲ್ಪ ಹಿಂಗೆ ಟರ್ನ್ ಮಾಡ್ಕೊತೀನಿ ನೋಡಿ. ಟರ್ನ್ ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ಇದು ಸರ್ಕಲ್ ಶೇಪ್ ಹಾಕ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ಎಲ್ಲೆಲ್ಲಿ ಕರೆಕ್ಟಾಗಿ ಮಾಡ್ತೀವೋ ಅಲ್ಲಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ರಿ, ಇಷ್ಟು ಚಿಕ್ಕ ಸ್ವಲ್ಪ. ನೋಡಿರಿ ಎಷ್ಟು ನೀಟಾಗಿ ಬಂತು. ಟ್ರೇಸಿಂಗ್ ಪೇಪರೇ ಬೇಕಾಗೋದಿಲ್ಲ, ಈಸಿಯಾಗಿ ಹಾಕ್ಕೋಬೋದು ನೋಡಿ. ಇವಾಗ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಮುಗೀತಲ್ವ, ಈಗ ನೆಕ್ಸ್ಟ್ ಮೇಲ್ಗಡೆ ಮಾಡ್ಕೊತೀನಿ ನೋಡಿ. ಸ್ವಲ್ಪ ಸ್ಟ್ರೈಟಾಗಿ ಬರೋ ಹತ್ರ ಬೇಕಾಗೋದಿಲ್ಲ, ಬಟ್ ಈ ಥರ ಸ್ವಲ್ಪ ಮೂಲೆ ಬಂದಾಗ ಬೇಕಾಗುತ್ತೆ ನೋಡಿರಿ. ಇದು ಬೇಕಂದ್ರೆ ನಿಮಗೆ ಇಲ್ಲೊಂದು ಪಿನ್ನು ಹಾಕ್ಕೊಂಬಿಡಿ. ಈ ಥರ ಚೂರು ಹಾಕ್ಕೊಂತ ಬರ್ರಿ, ಬೇಗ ಆಗುತ್ತೆ ನೋಡಿರಿ ಟ್ರೇಸ್ ಮಾಡೋದು. ಕರೆಕ್ಟಾಗಿ ಈ ಬಾರ್ಡ್ರ್ ಇದೆಯಲ್ಲ ಬೀಡ್ಸ್ ವರ್ಕ್, ಅದ್ರ ಪಕ್ಕದಲ್ಲೇ ಕರೆಕ್ಟಾಗಿ ಬರೋಂಗೆ ಹಾಕ್ಕೊಂತ ಬರ್ರಿ. ಇದು ಸರ್ಕಲ್ ಶೇಪ್ ಕರೆಕ್ಟಾಗಿರ್ಬೇಕು ನೋಡಿರಿ. ಫಸ್ಟ್ ಎಸ್ ಶೇಪ್ ಹಾಕಿ ಆಮೇಲೆ ಚಿಕ್ಕ ಡಿಸೈನೆಲ್ಲ ಹಾಕ್ಕೊಂತ ಬರ್ರಿ.
ಇದು ನಮಗೆ ಬೇಡಪ್ಪ ಅಂದರೆ ಈಸಿಯಾಗಿ ರಿಮೂವ್ ಮಾಡ್ಬೋದು ನೋಡಿ. ಇಲ್ಲಿ ಸ್ವಲ್ಪ ಈ ಕಡಿಮೆ ಹೋಯ್ತಲ್ಲ, ಅವಾಗ ಏನು ಮಾಡಿ ಸ್ವಲ್ಪ ಇದನ್ನ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಈ ಥರ ಟರ್ನ್ ಮಾಡ್ಕೊಂಡು ಇದು ಡಿಸೈನ್ ಹಾಕ್ಕೊಂತ ಬರ್ರಿ. ಆ್ಯಕ್ಚುಲಿ ಇದು ಕ್ಯಾಮ್ರಾ ಇದು ಲೈಟ್ ಆನ್ ಮಾಡಿದ್ದೀನಿ. ಈಗ ನೋಡಿರಿ ಡಿಸೈನ್ ಎಷ್ಟು ನೀಟಾಗಿ ಕಾಣಿಸ್ತಿದೆ. ನೋಡಿ ಕರೆಕ್ಟಾಗಿ ಮಾರ್ಕಿಂಗು ಈಸಿಯಾಗಿ ಆಗ್ತಾಯಿದೆ ನೋಡಿ. ನೋಡಿರಿ ಎಷ್ಟು ಈಸಿಯಾಗಿ ಹಾಕ್ಬಿಟ್ಟೆ, ತುಂಬ ಈಸಿಯಾಗಿ ಹಾಕ್ಬೋದು. ಈಗ ಮೇಲ್ಗಡೆ ಇವಾಗ ಇಷ್ಟು ಮಾತ್ರ ಬೇಕಲ್ವ ನೋಡಿ, ಕರೆಕ್ಟಾಗಿ ಸರ್ಕಲ್ ಶೇಪಿಗೆ ಇಟ್ಟು ಮೇಲೆ ಎಷ್ಟು ಬರುತ್ತೋ ಅಷ್ಟು ಎಸ್ ಶೇಪ್ ಹಾಕ್ಕೊತಾ ಇದ್ದೀನಿ. ನೋಡಿರಿ ಕರೆಕ್ಟಾಗಿ ಎಸ್ ಶೇಪ್ ಹಾಕ್ಕೊಂಬೇಡಿ ಫಸ್ಟು, ಆಮೇಲೆ ಈ ಡಿಸೈನ್ ಹಾಕೋಂತ ಬರ್ತಾಯಿದ್ದೀನಿ ನೋಡಿ. ಆಮೇಲೆ ಈ ಸೈಡ್ ಡಿಸೈನ್ ಹಾಕ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಇಲ್ಲಿಗೆ ಬರೋದು ಕರೆಕ್ಟು, ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್. ಇಲ್ಲಿ ನೋಡ್ರಿ ಈಗ ಮಾರ್ಕಿಂಗ್ ಆಗಿದೆಯಲ್ವ, ಈಗ ಇದನ್ನು ಸೆಂಟ್ರ್ ಪಾಯಿಂಟ್ ತೊಗೊಳ್ಳಿ. ಈ ಸೈಡಿಂದ ಈ ಸೈಡು ಮೇಲ್ಗಡೆ ಸೈಡಲ್ಲಿ ಹಾಕಿ. ಆ್ಯಕ್ಚುಲಿ ಇದು ಬಳ್ಳಿ ಶೇಪ್ ಅಂತಿದೆ, ಎಲ್ಲ ಮೇಲ್ಗಡೆ ತೋರಿಸ್ತಿರೋದ್ರಿಂದ ಇದು ಸೆಂಟ್ರ್ ಪಾಯಿಂಟ್ ಮಾಡ್ಕೋಬೇಕು. ಮತ್ತು ಈ ಸೆಂಟ್ರ್ ಪಾಯಿಂಟಿಂದ ಈ ಕಡೆ ಹಾಕಿ ಮತ್ತು ಈ ಕಡೆನೂ ಹಾಕ್ಬೇಕಾಗುತ್ತೆ ನೋಡಿ. ಇದು ಬ್ಯಾಕ್ ಸೈಡ್ ಮಾತ್ರ ಈ ಥರ ಬರುತ್ತೆ. ಫ್ರಂಟು ನೀವು ಕೆಳಗಡೆಯಿಂದ ಇಷ್ಟು ಶೇಪ್ ಹಾಕಿದರೂ ಕರೆಕ್ಟ್ ಆಗುತ್ತೆ. ಫ್ರಂಟು ಸ್ವಲ್ಪ ಉಳಿದ್ರೆ ಇದನ್ನ ಹಾಕ್ಬೋದು, ಅಥವಾ ನಮಗೆ ಮೇಲ್ಗಡೆ ಇದು ಬರಬೇಕು ಅಂತೇಳಿದರೆ ಅದೇ ಥರನೇ ಹಾಕ್ಬೋದು ನೋಡಿರಿ ಫ್ರಂಟು. ಬಟ್ ಸ್ಲೀವ್ಸಿಗೆ ಏನಾಗುತ್ತೆ, ಇದು ಸೆಂಟ್ರ್ ಪಾಯಿಂಟ್ ಇದೆ, ಯಾವ ಥರ ಹಾಕಿದ್ದೀವೋ ಅದೇ ಥರನೇ ಸ್ಲೀವ್ಸಿಗೂ ಹಾಕ್ಬೇಕಾಗುತ್ತೆ ನೋಡಿ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಬೋದು, ಎಲ್ಲೂ ಏನೂ ವ್ಯತ್ಯಾಸ ಆಗೋದಿಲ್ಲ ನೋಡಿ. ಈ ಥರ ಕರೆಕ್ಟಾಗಿ ಪೇಪರ್ ಮೇಲೆ ಡ್ರಾ ಮಾಡ್ಕೊಂಡು ಕೆಳಗಡೆ ಇಟ್ಕೊಂಡು ಲೈಟ್ ಫೋಕಸ್ ಬಿಟ್ಟರೆ ಕರೆಕ್ಟಾಗಿ ಮಾರ್ಕಿಂಗ್ ಕಾಣಿಸುತ್ತೆ. ಕೆಲವು ಕ್ಲಾತು ತೆಳ್ಳಗಿರ್ತಾವೆ, ಅಂಥವು ಕ್ಲಾತಿಗೆ ಲೈಟ್ ಫೋಕಸ್ ಇಲ್ಲ ಅಂದರೆ ನಡೆಯುತ್ತೆ, ಬಟ್ ದಪ್ಪ ಇರುತ್ತಲ್ಲ ಕಾಣೋದಿಲ್ಲ ಕೆಲವು. ಅಂಥ ಕ್ಲಾತಿಗೆ ನಾವೇನು ಮಾಡಬೇಕಾಗುತ್ತೆ, ಕೆಳಗಡೆ ಈ ಥರ ಲೈಟ್ ಫೋಕಸ್ ಬಿಟ್ಟರೆ ಕ್ಲಿಯರಾಗಿ ಕಾಣಿಸುತ್ತೆ. ಆ ಥರ ಮಾರ್ಕ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಟ್ಟೆ. ಆ್ಯಕ್ಚುಲಿ ಸ್ಟಾರ್ಟಿಂಗು ನಾನು ಕಾರ್ಬನ್ ಶೀಟು ಹಾಕಿ ಈ ಥರ ಪೇಪರ್ ಕೆಳಗಡೆ ಕಾರ್ಬನ್ ಶೀಟ್ ಹಾಕಿ ಈ ಥರ ಮೇಲ್ಗಡೆನೇ ಮಾರ್ಕ್ ಮಾಡ್ತಿದ್ದೆ, ಹಿಂಗಿಟ್ಟು ಈ ಥರ ಇಟ್ಕೊಂತ ಮಾರ್ಕ್ ಮಾಡ್ಕೊತ ಬರ್ತಿದ್ದೆ. ಬಟ್ ಕಾರ್ಬನ್ ಶೀಟು ಮಾರ್ಕರು ರಿಮೂವ್ ಮಾಡೋ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದಕ್ಕಿಂತ ಇದು ಬೆಟ್ರ್ ಅನಿಸ್ತು ನನಗೆ. ಈಸಿಯಾಗಿ ಟ್ರೇಸ್ ಮಾಡ್ಬೋದು ನೋಡಿ, ಎಲ್ಲೂ ಏನೂ ಕಷ್ಟ ಆಗೋದಿಲ್ಲ, ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಡಿಸೈನು ಅಷ್ಟೇ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿರಿ, ಎಲ್ಲದು ಚೂರು ವ್ಯತ್ಯಾಸ ಆಗಿದ್ದಿಲ್ಲ. ಕರೆಕ್ಟಾಗಿ ನಾನು ಫಸ್ಟ್ ಇದನ್ನ ಔಟ್ಲೈನ್ ಹಾಕ್ಕೊಂಡು ಬೀಡ್ಸ್ ಎಲ್ಲ, ಇದು ಔಟ್ಲೈನ್ ಏನು ಬರುತ್ತೋ ಬೀಡ್ಸ್ ಎಲ್ಲ ಏನು ವರ್ಕ್ ಬರುತ್ತೋ ಇದೆಲ್ಲ ಹಾಕ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಔಟ್ಲೈನ್ ಹಾಕ್ತೀವಲ್ವ, ಏನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ್ರೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇದು ಫಸ್ಟು ಈ ಥರ ಥ್ರೆಡ್ ಆಗಿರ್ಬೋದು, ಏನೋ ಬೀಡ್ಸ್ ಒಂದು ಹಾಕೋವಿದ್ರೆ ಎಲ್ಲ ಹಾಕಿ ಇಲ್ಲಿ ಇದು ಬೀಡ್ಸ್ ಎಲ್ಲ ವರ್ಕ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಹಾಕ್ಬೇಕು ನೋಡಿ. ಆವಾಗ ಕರೆಕ್ಟಾಗಿ ಇದ್ರ ಪಕ್ಕನೇ ಬರುತ್ತೆ, ವ್ಯತ್ಯಾಸ ಆಗೋದಿಲ್ಲ, ಎಲ್ಲೂ ಏನೂ ವ್ಯತ್ಯಾಸ ಆಗೋಲ್ಲ ನೋಡಿ. ಕರೆಕ್ಟಾಗಿ ಸೈಡಲ್ಲೇ ಕರೆಕ್ಟಾಗಿ ಬಂದಿದೆ ನೋಡಿ.
ನಿಮ್ಗೇನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅನ್ನಿಸ್ದಾಗ ಏನಾಗಿ ಹಿಂಗೆ ಸ್ವಲ್ಪ ಕ್ಲಾತಲ್ಲಿ ರಿಮೂವ್ ಮಾಡಿದರೂ ಇದು ರಿಮೂವ್ ಆಗುತ್ತೆ ನೋಡಿರಿ. ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು ಮತ್ತು ತುಂಬ ಈಸಿಯಾಗಿ ಮಾರ್ಕ್ ಮಾಡ್ಬೋದು ನೋಡಿರಿ ಈ ಡಿಸೈನ್ನ. ಕಾರ್ಬನ್ ಶೀಟಲ್ಲಿ ಹಾಕಿ ಟ್ರೈ ಮಾಡಿ ಎಷ್ಟು ಅಂದರೆ ಕೆಲವೊಂದು ಸಲ ರಿಮೂವ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ರಿಮೂವ್ ಮಾಡೋಕ್ಕಾಗಲಿಲ್ಲ ಅಂದಾಗ ನಾನೇನು ಮಾಡಿದೆ, ಅದನ್ನ ಕೈ ಬಿಟ್ಟು ಈ ಥರ ಟ್ರೈ ಮಾಡಿದೆ. ಬಟ್ ಯೂಸ್ ಆಯಿತು. ಈಗ ಅಷ್ಟು ಪ್ರೆಸೆಂಟ್ ನಾನು ಯಾವುದೇ ಒಂದು ವರ್ಕ್ ಡ್ರೆಸ್ಸಿಂಗು ಇದೇ ಥರನೇ ಮಾಡೋದು ನೋಡಿ. ಈಗ ಫಾರ್ ಎಕ್ಸಾಂಪಲ್ಲು ಈ ಸ್ಲೀವ್ಸ್ ತುಂಬ ಬ್ರೈಡಲ್ ವರ್ಕ್ ಬರುತ್ತಲ್ವ, ಅದನ್ನು ಸಹ ಅಷ್ಟೇ. ಅದರಲ್ಲಿ ಡಿಸೈನ್ ಎಷ್ಟಿದೆ, ಇಷ್ಟಿರೋ ಡಿಸೈನ್ನ ಇಷ್ಟಿಷ್ಟು ಸಪ್ರೇಟಾಗಿ ಸ್ಲೀವ್ಸ್ ತುಂಬ ಇದು ಮಾಡ್ತಾರೆ. ಅವಾಗೇನು ಮಾಡಿ ಸೆಂಟ್ರಲ್ಲಿ ಇಷ್ಟು ಡಿಸೈನ್ ಹಾಕ್ತೀವಲ್ಲ, ಇದು ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಇದು ಪಕ್ಕದಲ್ಲಿಟ್ಟು ಅದೇ ಡಿಸೈನ್ನೇ ಹಾಕಿ. ಏನು ಬಳ್ಳಿ ಟೈಪ್ ಇರುತ್ತೆ, ಕೆಲವೊಂದು ಮಾರ್ಕ್ ಮೆಜರ್ಮೆಂಟ್ ಮೂಲಕ ಸ್ಕೇಲು ಟೇಪು ಯೂಸ್ ಮಾಡಿ ಹಾಕ್ಬೋದು ನೋಡಿ. ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು, ಬೇಗ ಆಗುತ್ತೆ ಕೆಲಸ. ಒಂದು ಫಾಸ್ಟಾಗಾದ್ಮೇಲೂ ವರ್ಕು ಈಸಿಯಾಗಿ ಮಾಡ್ಬೋದು ನೋಡಿ. ಎಲ್ಲೂ ಏನೂ ಲೇಟ್ ಅನಿಸಲ್ಲ. ಕೆಲವರೆಲ್ಲ ಎರಡೂ ಕಡೆ ಈ ಥರ ಕರೆಕ್ಟಾಗಿ ಮೆಜರ್ಮೆಂಟ್ ತಗೊಂಡು ಫುಲ್ಲು ಇದು ಯಾವ ಥರ ಶೇಪ್ ಬಂದಿದೆಯೋ ಬ್ಯಾಕ್ ಸೈಡು ಆ ಶೇಪ್ ತಗೊಂಡು ಆ ಶೇಪ್ ಸುತ್ತ ಈ ಥರ ಪೇಪರಲ್ಲಿ ಕಟ್ ಮಾಡಿಕೊಂಡು ಅದನ್ನ ಫುಲ್ ಸುತ್ತ ಕಟ್ ಮಾಡಿ ಅದನ್ನು ಟ್ರೇಸ್ ಮಾಡ್ತಾರೆ ಕಾರ್ಬನ್ ಶೀಟ್ ಇಟ್ಟು. ಬಟ್ ಅದು ತುಂಬ ರಿಸ್ಕ್ ಅನಿಸುತ್ತೆ ನನಗೇನು. ಇದು ಬೆಟ್ರ್ ಅನಿಸ್ತು. ನಿಮಗೆ ನಾನು ಹಾಕಿರೋ ಡಿಸೈನ್ ಏನೆಲ್ಲ ಬೆಟ್ರ್ ಅನಿಸಿದರೆ ಇದನ್ನ ಟ್ರೈ ಮಾಡಿ. ಇಲ್ಲ ಇದಕ್ಕಿಂತ ಬೇರೆ ಈಸಿ ಇರುತ್ತೆ ಚೆನ್ನಾಗಿ ಅರ್ಥ ಅದನ್ನೇ ಟ್ರೈ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಇದು ಬೆಸ್ಟ್ ಅನಿಸುತ್ತೆ ನೋಡಿ, ನಿಮ್ಮಿಷ್ಟ ನೋಡಿ. ಎಲ್ಲೂ ಏನೂ ವ್ಯತ್ಯಾಸ ಆಗಿಲ್ಲ. ಬಟ್ ಒಂದು ಸೈಡ್ ತೋರಿಸಿದ್ದೀನಿ. ಇದು ನೆಕ್ಸ್ಟು ಈ ಸೈಡ್ನ ಇಷ್ಟೇ ನೋಡಿ, ಸೇಮ್ ಅದು ಆ ಕಡೆ ಇಟ್ಕೊಂಡು ಯಾವ ಥರ ಹಾಕಿದ್ನೋ ಅದೇ ಥರನೇ ಸೆಂಟ್ರ್ ಸರ್ಕಲ್ ಶೇಪ್ ಇಟ್ಕೊಂಡು ಈ ಕಡೆಯಿಂದ ಮೇಲ್ಗಡೆಗೆ ಕರೆಕ್ಟ್ ಈ ಕಡೆಯಿಂದ ಈ ಥರ ಕರೆಕ್ಟಾಗಿ ಇಲ್ಲಿ ಸೈಡಿಗೆ ಬರಬೇಕು. ಈ ಥರ ಸೈಡಿಗೆ ಇಟ್ಕೊತ ಮತ್ತು ಇಲ್ಲಿ ಇಟ್ಕೊತ ಮಾರ್ಕ್ ಮಾಡ್ಕೊತ ಬರ್ಬೇಕು ನೋಡಿ. ಈಸಿಯಾಗಿ ಮಾರ್ಕ್ ಮಾಡ್ಬೋದು ನೋಡಿ, ಎಲ್ಲೂ ಏನೂ ವ್ಯತ್ಯಾಸ ಇಲ್ಲ. ಸ್ಲೀವ್ಸ್ಗೆ ಇದು ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ಳಿ. ಈ ಕಡೆ ಇಷ್ಟು ಅರ್ಧ ಹಾಕಿ ಸ್ಲೀವ್ಸ್ದು ಅಂದರೆ ತೋಳು ಕೆಲವರು ಚಿಕ್ಕದು ಆಗಿದ್ದರೆ, ಕೆಲವರು ದೊಡ್ಡದಿದ್ದರೆ ಇದು ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ಈ ಕಡೆ ಇಷ್ಟು ಈ ಸೆಂಟ್ರ್ ಪಾಯಿಂಟ್ ಇದನ್ನು ರಿವರ್ಸ್ ಮಾಡಿ ಇದನ್ನ ಈ ಕಡೆ ಇಷ್ಟು ಹಾಕ್ರಿ. ಇದು ಸ್ಲೀವ್ಸಿಗೆ, ಇದು ಬ್ಯಾಕಿಗೆ. ನಾನು ಫ್ರಂಟ್ ಹೇಳಿದೆ, ಫ್ರಂಟ್ ಯಾವ ಥರ ಬೇಕಾದರೂ ಹಾಕ್ಬೋದು, ಅದರಲ್ಲಿ ಏನು ವ್ಯತ್ಯಾಸ ಅನಿಸಲ್ಲ ನೋಡಿರಿ. ಇಷ್ಟು ಈಸಿಯಾಗಿ ಟ್ರೇಸ್ ಮಾಡೋದು ನಿಮಗೆ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ. ಈ ಟ್ರೇಸಿಂಗಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.